21 ವರ್ಷಗಳ ಬಳಿಕ ಧಾರವಾಡ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಜಾತ್ರೆ ನಡೀತಾ ಇದ್ದು ಗ್ರಾಮಸ್ಥರೆಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಪಾಲ್ಗೊಂಡಿದ್ದಾರೆ. ಸದ್ಯ ಇಡೀ ಗ್ರಾಮವೇ ಭಂಡಾರಮಯವಾಗಿದೆ. ಪುರುಷರು, ಮಹಿಳೆಯರು, ಯುವಕ ಯುವತಿಯರು ಭಂಡಾರದ ಚೀಲವನ್ನು ಕೈಯಲ್ಲಿ ಹಿಡಿದು ಪರಸ್ಪರ ಒಬ್ಬರಿಗೊಬ್ಬರು ಎರಚಾಡಿಕೊಂಡು ಸಂಭ್ರಮಿಸಿದ್ದಾರೆ. ಬೀದಿಗಳಲ್ಲಿ ನಡೆದ ಹೊನ್ನಾಟದಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಎಲ್ಲರೂ ಸಡಗರದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಒಟ್ಟು 9 ದಿನಗಳ ಕಾಲ ನಡೀತಕ್ಕಂಥ ಜಾತ್ರೆಯಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನಾವೀಗ ಜಾತ್ರೆ ಭಾಳ ಚಂದ ನಡೆದೈತಿ. ಎಲ್ಲ ಪ್ರತಿ ಹೆಣ್ಮಕ್ಳು ಮನೆ ಎಲ್ಲ ಪ್ರತಿ ಹೆಣ್ಮಕ್ಳು ನಮ್ಮ ಅತ್ತೆಯಂದರು ನಾವು ಎಲ್ಲ ನಮ್ಮ ಮಕ್ಕಳು ಎಲ್ಲರೂ ಬಂದೇವಿ ಜಾತ್ರೆ ಮಾಡಲಿಕ್ಕೆ. ಭಾಳ ಚಂದ ಖುಷಿಯಾಗಿ ಎಲ್ಲರೂ ಮಾಡ್ತಾ ಇದ್ದೇವೆ. ಇವತ್ತು 2ನೇ ದಿವಸ ಹೊನ್ನಾಟ, ನಾಳೆ ಒಂದು ದಿವಸ ಆದ್ರೆ ಮುಕ್ತಾಯ ಆಕತಿ. ಆಮೇಲೆ ಚಂಡಿಕಾ ಹೋಮ, ನವಗ್ರಹ ಪೂಜೆ ಎಲ್ಲ ಚೆನ್ನಾಗಿ ಮಾಡಾಕ್ತಾರೆ. ಭಾಳ ವಿಜೃಂಭಣೆ ಮಾಡಾಕ್ತಾರ. ಎಲ್ಲರೂ ಖುಷಿಯಾಗಿ ಮಾಡಾಕ್ತಾರೆ. ರಾತ್ರಿ ಏನೇನು ಕಾರ್ಯಕ್ರಮ ಇರ್ತಾವೆ? ರಾತ್ರಿ ನಿನ್ನೆ ಗಂಡ್ಮಕ್ಳದ್ದು ಭಜನಾ ಕಾರ್ಯಕ್ರಮ ಇತ್ತು, ಮೊನ್ನೆ ಹೆಣ್ಮಕ್ಳದ್ದು ಜಾನಪದ ಗೀತೆ ಇತ್ತು, ದೇವಿ ಪಾರಾಯಣ ನಡೆದವು. 21ನೇ ವರ್ಷಕ್ಕೆ ಗ್ರಾಮ ದೇವತೆ ಜಾತ್ರೆ ನಡೀತಾ ಇದೆ. ಬಹಳ ವಿಜೃಂಭಣೆಯಿಂದ 9 ದಿನಗಳ ಕಾಲ ನವಗ್ರಹಗಳ ಪೂಜೆಯೊಂದಿಗೆ ಮತ್ತು ನವದೇವತೆಗಳ ಪೂಜೆಯೊಂದಿಗೆ ಹಾಗೂ ಅಷ್ಟ ಪೂಜೆಯೊಂದಿಗೆ ಪಂಚಾಚಾರ್ಯರ ಎಲ್ಲ ವಿಧಿವಿಧಾನಗಳೊಂದಿಗೆ ಊರ ಗ್ರಾಮಸ್ಥರ ಹಿರಿಯ ಹಿರಿಯರ ಹಾಗೂ ಎಲ್ಲ ಸಮ್ಮುಖದಲ್ಲಿ 9 ದಿನಗಳ ಕಾಲ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಏನು ಆ ಟೈಮಲ್ಲಿ ವಿಧಿವಿಧಾನಗಳದಾವೋ ಆ ಪ್ರಕಾರ ಎಲ್ಲ ದೈವಿ ಕಾರ್ಯಗಳು ನಡೀತಾ ಇದ್ದಾವೆ. ನಾವೆಲ್ಲ ನೋಡಿದಾಗ ಇನ್ನು 20 ವರ್ಷದಿಂದ ಭಾಳ ಸಣ್ಣವರಿದ್ದೀವಿ. ಬಟ್ ಈ ವರ್ಷ ಅತಿ ವಿಜೃಂಭಣೆಯಿಂದ ಎಲ್ಲ ಗುರು ಹಿರಿಯರು, ಯುವಕರು, ಮಹಿಳೆಯರು, ಪ್ರತಿಯೊಬ್ಬರ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಕೂಡ ಬಹಳಷ್ಟು ಅತಿ ವಿಜೃಂಭಣೆಯಿಂದ 9 ದಿನಗಳ ಕಾಲ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ದಾಸೋಹ ಆಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯ ವಿಧಿವಿಧಾನಗಳಾಗಿರ್ಬೋದು ಅಥವಾ ದೈವಿಗೆ ತಮ್ಮ ಇಚ್ಛೆ ಅನುಸಾರ ಸಮರ್ಪಣೆಗಳಾಗಿರ್ಬೋದು, ಆಭರಣಗಳ ಸಮರ್ಪಣೆಗಳಾಗಿರ್ಬೋದು, ಇವೆಲ್ಲ ಬಹಳಷ್ಟು ವ್ಯಕ್ತಿಗತವಾಗಿ ಮತ್ತು ಅವರ ದೈವತ್ವದ